नाजरीन आदाब, अजमत टाइम्स न्यूज चैनल में आप तमाम का खैर मकदम है। नाजरीन, नागवार कांग्रेस वार्ड ऑफिस रशाद नगर गोविंदपुरा में स्किल डेवलपमेंट प्रोग्राम ट्रेनिंग्स के ख्वातीन ने कन्नड़ा राज्योत्सव मनाया गया। मेहमानों के तौर पर आलिया नक्कत सलीम हाजिर रहे। उन्हीं के हाथों परचम कशाई की, बच्चों में मिठाई तकसीम की गई। इस मौके पर A1 सलीम नागवार वार्ड कांग्रेस प्रेसिडेंट मौजूद रहे। उन्होंने खिताब करते हुए ख्वातीन को चंद मशवरों से नवाजे। आइए सुनते ही उन्हीं की ज़बानी। ಇದು ಸ್ಕಿಲ್ ಡೆವಲಪ್ಮೆಂಟ್ ಕೆಲಸ ನಡೀತಾ ಇದೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಆದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನನಗೆ ಗೊತ್ತೇ ಇರಲಿಲ್ಲ. ಬೆಳಗ್ಗೆ ನನಗೆ ಸಲ್ಮಾನ್ ಕರ್ದು ಈ ಥರ ಮಾಡಿದ್ದಾರೆ ಬನ್ನಿ ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು. ಇಲ್ಲಿ ಈ ಶ್ವೇತಾ ಮೇಡಮ್ ಭಾಳ ಕಷ್ಟ ಬಿದ್ದಿದೆ ಅನಿಸುತ್ತೆ ಈ ಕಾರ್ಯಕ್ರಮ ಆಚರಣೆ ಮಾಡೋಕ್ಕೆ. ನಾನು ತಮಗೂ ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನಗೆ ಮೊದಲೇ ಗೊತ್ತಾಗ್ತಾ ಇದ್ರೆ ಈ ಥರ ಪ್ರೋಗ್ರಾಮ್ ಇದೆ ಅಂತ ನಾನು ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೆ. ಯಾಕಂದರೆ ನಮ್ಮ ಆಫೀಸ್ನಲ್ಲಿ ಆಗ್ತಾ ಇದೆ ಅಂದರೆ ನಾನು ಏನು ಮಾಡಿಕೊಡ್ತಾ ಇದ್ದೆ. ಒಂದು ಹೋದ ಸಲ ಪ್ರೋಗ್ರಾಮ್ನಲ್ಲಿ ನಾನು ತಮ್ಮೆಲ್ಲರಿಗೆ ಒಂದು ಮಾತು ಹೇಳಿದೆ. ನಮ್ಮ ಮಿಸ್ಸಸ್ಸು ಇದು ಉಲನ್ ವರ್ಕ್ನಲ್ಲಿ ಎಕ್ಸ್ಪರ್ಟು. ತಾವು ಇಲ್ಲಿ ಏನು ಕಲಿಸ್ತಾ ಇದ್ದೀರಾ ಅದಕ್ಕೆ ಕಲಿಸಿ. ಜೊತೆಯಲ್ಲಿ ಅವರು ಸ್ಕೂಲ್ಗೆ ಹೋಗ್ತಾರೆ. ಶನಿವಾರ ಮತ್ತು ಭಾನುವಾರ ಅವ್ರಿಗೆ ರಜೆ ಇರುತ್ತೆ. ಆ ಸಮಯದಲ್ಲಿ ಬಂದು ಅವರು ನಿಮಗೆ ಎಲ್ಲರಿಗೆ ಉಲನ್ ವರ್ಕು ಯಾವ ಥರ ಮಾಡಬೇಕು ಏನಂತ ಕಲಿಸ್ಕೊಡ್ತಾರೆ. ಒಂದು ಈಗ ಈ ಸಭೆಗೆ ಉದ್ದೇಶಿ ನಿಖತ್ ಮಾತಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಬಂದು ಮಾತಾಡಬೇಕಂತ ನಾನು ಏನು ಪ್ರಿಪ್ರೇಷನ್ಸ್ ಏನು ಮಾಡಿಲ್ಲ. ಅವ್ರು ಬೆಳಗ್ಗೆ ಬಂದು ಬನ್ನಿ ಮಾತಾಡೋಣ ಅಂತ ಹೇಳಿದರು. ಆಯಿತು ಬರ್ತೀನಿ ಅಂತ ಹೇಳಿದೆ. ನಾನು ನಿಟ್ಟಿಂಗಲ್ಲಿ ಕೋರ್ಸ್ ಮಾಡಿದ್ದೀನಿ. 2 ವರ್ಷ ಕಂಪ್ಲೀಟಾಗಿ SUPW ಕೋರ್ಸ್ ಅಂತ ಬರುತ್ತಲ್ಲ ಅದು ಮಾಡಿದ್ದೀನಿ. ನಿಟ್ಟಿಂಗಲ್ಲಿ ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ ಖುರೇಷಾ, ಬನೀನಾ, ಬನಾನಾ, ಶಾಲ್, ಗಾಲ್ನ ಇದೆಲ್ಲ ನನಗೆ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ನಿಮಗೆ ಏನಾದರೂ ಸಹಾಯ ನನ್ನ ಕಡೆಯಿಂದ ಬೇಕಿದ್ದರೆ ಹೇಳಿ. ನಾನು ಶನಿವಾರ, ಸ್ಯಾಟರ್ಡೆ, ಸಂಡೇ ಬಂದು ಕ್ಲಾಸಸ್ನ ಹೇಳ್ಕೊಡ್ತೀನಿ. ಬೇಸಿಕ್ಕಿಂದ ಸ್ವೆಟರ್ವರೆಗೆ, ಲೇಟೆಸ್ಟ್ ಸ್ವೆಟರ್ ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಅದೆಲ್ಲ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನಾವು ಮಾಡ್ತಾ ಇರೋದು ಕೆಲಸಕ್ಕೆ ನಮ್ಮ ಕೆಲಸ ಜಪಾನಿಗೆ ಹೋಗ್ತಾ ಇದೆ, ಪ್ಯಾರಿಸ್, ಲಂಡನ್ಗೆ ಹೋಗ್ತಾ ಇದೆ. ಅಕಸ್ಮಾತ್ ಆ ಥರ ನಿಮಗೆ ಟ್ರೈನಿಂಗ್ ಬೇಕಿದ್ದರೆ ಹೇಳಿ. ನಾನು ಸ್ಯಾಟರ್ಡೆ, ಸಂಡೇ ಬಂದು ನಿಮಗೆ ಹೇಳ್ಕೊಡ್ತೀನಿ. ವಿನೋದಿನಿ ಅಂತ ಎಲ್ಲರಿಗೂ ಗೊತ್ತು. ಇಲ್ಲಿ ನಾನು ಬಂದಿರೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಮತ್ತು ಸಲೀಂ ಸರ್ಗೆ, ನಿಖತ್ ಮೇಡಮ್ಗೆ ನಾನು ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಏನಕ್ಕಂದರೆ ನಾವು ಸ್ಟಾರ್ಟಿಂಗ್ ಈ ಸೆಂಟ್ರು ಸ್ಟಾರ್ಟ್ ಮಾಡಬೇಕಂತ ನಮಗೆ ಒಂದು ಆಸೆ ಇತ್ತು. ನಾವು ಬಂದು ಹೇಳಿದ ತಕ್ಷಣ ನಮಗೆ ಸಲೀಂ ಸರ್ ಬಂದುಬಿಟ್ಟು ಈ ಸೆಂಟ್ರನ್ನ ನಮಗೆ ಬಿಟ್ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂತ ಅವ್ರಿಗೂ ಖುಷಿ ಆಯಿತು. ಅವರು ಬಂದುಬಿಟ್ಟು ಆಯಿತು ನಮ್ಮ ಏರಿಯಾ ಜನಗಳು ನಾವು ಹೆಲ್ಪ್ ಮಾಡಬೇಕಂತ ಅವರು ನಮ್ಮ ಜೊತೆ ಕೈ ಜೋಡಿಸಿ ನಾವು ಈ ಕಾರ್ಯಕ್ರಮನ ನಾವು ನಡೆಸ್ತಾ ಇದ್ದೀವಿ. ಸೊ ಇದೇ ಥರ ನೀವೆಲ್ಲ ಇನ್ನೂ ಜಾಸ್ತಿ ಜನ ಬಂದುಬಿಟ್ಟು ಇದು ಫ್ರೀ ಕ್ಲಾಸ್ನ ಬಂದುಬಿಟ್ಟು ನೀವು ಉಪಯೋಗಿಸ್ಕೋಬೇಕು. ಮತ್ತು ಸರ್ಗೂ ತುಂಬ ಥ್ಯಾಂಕ್ಸ್ ಸರ್. ಈ ರೂಮ್ಗೆ ನಾವು ಕೇಳಿದ ತಕ್ಷಣ ನೀವು ಕೊಟ್ಬಿಟ್ಟು ನಾವಿಬ್ಬರು ಎಲ್ಲ ಸೇರ್ಕೊಂಡು ಈ ಕೆಲಸ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಮತ್ತು ಇನ್ನೂ ನನಗೆ ಒಂದೇ ಒಂದು ರಿಕ್ವೆಸ್ಟು, ಇನ್ನೂ ಜನಗಳು ಬರಬೇಕು. ನಮಗೆ ಇನ್ನೂ ಒಂದು ಏನಾದರೂ ದೊಡ್ಡ ಸೆಂಟ್ರ್ ನಮಗೆ ಒಂದು ಅರೇಂಜ್ ಮಾಡಿ ಕೊಟ್ಟು ನಮಗೆಲ್ಲ ನಾವು ಮಾಡಿದ್ರೆ ಇನ್ನೂ ನಮ್ಮ ಏರಿಯಾಗೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಅಂತ ನಾನು ತುಂಬ ಖುಷಿ ಪಡ್ತೀನಿ. ಸುಮಾರು ಹೆಣ್ಮಕ್ಳು ನನಗೆ ಫೋನ್ ಮಾಡಿ ಕೇಳ್ತಾವ್ರೆ,
ಈ ಥರ ನಾವು ಕ್ಲಾಸ್ ಸೇರಬೇಕು, ನಾವು ಬರ್ತೀವಿ ಅಂತ. ತಮಗೆ ಎಲ್ಲರಿಗೆ ಗೊತ್ತಿರಬೇಕು, ನಮ್ಮ ಈ ಭಾಗದ ಶಾಸಕರು, ನಮ್ಮ ಜನಪ್ರಿಯ ನಾಯಕ KJ ಜಾರ್ಜ್ ಸಾಹಬ್, ಎನರ್ಜಿ ಮಿನಿಸ್ಟರ್, ಅವರು ಮೊದಲೇ 2 ಭಾಗದಲ್ಲಿ ಬಾನ್ಸವಾಡಿ ಮತ್ತು ಕಾಡುಗೊನಹಳ್ಳಿನಲ್ಲಿ ಸುಮಾರು ಒಂದು 10 ವರ್ಷದಿಂದ ಸ್ಕಿಲ್ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ಅಲ್ಲಿ ಹೋಗಿ ಕಲ್ತಿದ್ದಾರೆ, ಅವ್ರಿಗೆ ಸರ್ಟಿಫಿಕೇಟು ಸಿಕ್ಕಿದೆ. ಹೆಣ್ಮಕ್ಳು ಹೋಗಿ ಬೇರೆ ಕಡೆ ಕೆಲಸನೂ ಮಾಡ್ತಾವ್ರೆ. ಇಂದಿನ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನಾನು ಜಾರ್ಜ್ ಸಾರು ಮತ್ತು ಸುಜಾ ಮೇಡಮ್ಗೆ, ನಾನು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಸುಮಿತ್ರಾ ಮೇಡಮ್ ಅವರು ಹೋಗಿ ಹೇಳಿದ್ರಿ, ಈ ಥರ ನಾಗವಾರ ಗೋವಿಂದಪುರ ಭಾಗದಲ್ಲಿ ಸುಮಾರು ಜನ ಹೆಣ್ಮಕ್ಳು ಇದ್ದಾರೆ, ಅವ್ರಿಗೂ ಈ ವ್ಯವಸ್ಥೆ ನಾವು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಂಡ್ರಿ ಅವ್ರ ಹತ್ರ. ನಾವು ಕೇಳಿದ ತಕ್ಷಣ ಅವರು ನಮ್ಮ ಮಾತಿಗೆ ಒಪ್ಪಿಗೆ ಕೊಟ್ಟು ಎಲೆಕ್ಷನ್ ಆದ ಕೂಡಲೇ ನಮ್ಮ ನಾಗವಾರ ಮೇನ್ ರೋಡಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಉಮರ್ ಮಾಸ್ಕ್ ಇದೆ, ಅಲ್ಲಿ ಒಂದು ದೊಡ್ಡ ಕಟ್ಟಡ ಕೆಲಸ ನಡೀತಾ ಇದೆ. ಒಂದು 3 ಸ್ಲಾಬ್ 4 ಸ್ಲಾಬ್ ಆಗಿದೆ. ಅಲ್ಲಿ ದೊಡ್ಡ ಒಂದು 5,000 ಅಡಿ ಇದೆ. ಅದು 5,000 ಅಡಿ ಒಂದು ದೊಡ್ಡ ಹಾಲು. ಅಲ್ಲಿ 2 ಫ್ಲೋರ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ವರ್ಕ್ ನಡೆಯುತ್ತೆ. ಇದೇ ಕೆಲಸಗಳು ಬರೀ ಇದ್ರ ಜೊತೆಗೆ ಬೇರೆ ಬೇರೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಹುಡುಗರು ಇದೆ, ಯಾರು SLC ಪಾಸ್ ಮಾಡಿದ್ದಾರೆ ಅವ್ರಿಗೆ ಪ್ಲಂಬಿಂಗ್ ವರ್ಕು, AC ಟೆಕ್ನಿಷಿಯನ್ ಸುಮಾರು ಕೆಲಸಗಳು ಹೇಳ್ಕೊಡ್ತಾವ್ರೆ. ಅದ್ರ ಜೊತೆಗೆ ನಮ್ಮ ಜಾರ್ಜ್ ಸಾಹೇಬರು ಒಂದು ಮಾತು ಹೇಳಿದ್ದಾರೆ, ಅಲ್ಲಿ ಯಾರು ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ ಕೆಲಸ ಬೇರೆ ಕಡೆ ಸಿಕ್ಲಿಲ್ಲ ಆದರೆ ಅವ್ರ ಕಂಪ್ನಿನಲ್ಲೇ ಕೆಲಸ ಕೊಡ್ತಾರೆ. 3 ತಿಂಗಳು ಕೆಲಸ ಅವ್ರ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರೆ ಸಾಹೇಬ್ರ ಕಂಪ್ನಿನಲ್ಲೇ ಅವ್ರಿಗೆ ಕೆಲಸ ಸಿಕ್ಕುತ್ತೆ. ಒಂದು ಹೆಣ್ಮಕ್ಳಿಗೂ ಅಷ್ಟೇ. ನಮ್ಮ ಸುಜಾ ಮೇಡಮು ಜಾರ್ಜ್ ಸಾಹೇಬ್ ಅವರ ಧರ್ಮಪತ್ನಿ, ಅವರು ಹೆಣ್ಮಕ್ಳ ಮೇಲೆ ಬಹಳ ಕಾಳಜಿ, ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಂದ್ರೆ ಅವ್ರಿಗೆ ಬಹಳ ಇಷ್ಟ. ಯಾವ್ದಾದ್ರು ಸಣ್ಣ ಪುಟ್ಟ ಪ್ರೋಗ್ರಾಮ್ ಇದ್ರೂ ಸ್ಕಿಲ್ ಡೆವಲಪ್ಮೆಂಟ್ ವರ್ಕ್ ಸಂಬಂಧಪಟ್ಟಿದ್ದು ಅವ್ರು ಮಿಸ್ ಮಾಡಲ್ಲ, ಬಂದೇ ಬರ್ತಾರೆ. ಇದು ಓಪನ್ ಆದ್ಮೇಲೆ ನನ್ ತಿಳಿದ ಮಟ್ಟಕ್ಕೆ ಕಾಡುಗೊನಹಳ್ಳಿ ಮತ್ತು ಬಾನ್ಸವಾಡಿಯಿಂದ ಹೆಚ್ಚಾಗಿ ಜನ ಇಲ್ಲಿ ಸೇರ್ತಾರೆ. ಒಂದು ಸಕ್ಸಸ್ಫುಲ್ ಕ್ಯಾಂಪ್ ನಡೆಯುತ್ತೆ ಅಲ್ಲಿ. ಅದಕ್ಕೆ ಕೆಲಸನೂ ಒಂದು 50 ಭಾಗ ಆಗಿರ್ಬೋದು. ಒಂದು 3-4 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಬರುತ್ತೆ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಅಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿ ಯಾರ್ಯಾರು ಸೇರೋಕ್ಕೆ, ಯಾರ್ಯಾರಿಗೆ ಟ್ರೈನಿಂಗ್ ಕೊಡೋಕ್ಕೆ ಇಚ್ಛೆ ಇದೆ ಅವ್ರೆಲ್ಲರೂ ಹೋಗಿ ಸೇರ್ಬೋದು. ನಮ್ಮ ಆಫೀಸ್ ವಿಚಾರದಲ್ಲಿ ನಾನು ಒಂದು 4 ಜನ ಸೇರಿದ್ರೆ ನೀವು ಸೆಕೆಂಡ್ ಬ್ಯಾಚ್ ರೆಡಿ ಮಾಡಿ. ಸೆಕೆಂಡ್ ಬ್ಯಾಚ್ ರೆಡಿ ಮಾಡಿಬಿಟ್ಟು, ಈಗ ಯಾರು 1 ತಿಂಗಳು 1.5 ತಿಂಗಳಿಂದ ಇಲ್ಲಿ ಕಲ್ತಿದ್ದಾರೆ ಅವ್ರಿಗೆ ಫಸ್ಟ್ ಬ್ಯಾಚ್ ಮಾಡ್ಕೊಳ್ಳಿ, ನೀವು ಸೆಕೆಂಡ್ ಬ್ಯಾಚ್ ಮಾಡ್ಕೊಳ್ಳಿ. ಇವ್ರ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ನಾನು ಪ್ರಯತ್ನ ಪಡ್ತೀನಿ, ಸಾಹೇಬ್ರಿಗೂ ಅಥವಾ ಸುಜಾ ಮೇಡಮ್ಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಕರೆಸ್ತೀನಿ. ಒಂದು ದೊಡ್ಡ ಸನ್ಮಾನ ಪ್ರೋಗ್ರಾಮೇ ಮಾಡುವ, ಇಲ್ಲಿ ಮಾಡೋಣ, ಈ ಥರ ಯಾವ್ದಾದ್ರು ಚೌಟ್ರಿ ತಕೊಂಡು ಮಾಡೋಣ. ಈಗ ನಾನು ನಿಮ್ಗೂ ಧನ್ಯವಾದ ಹೇಳ್ತೀನಿ, ಯಾಕಂದರೆ ಇಲ್ಲಿ ಸುಮಾರು ಜನ ಅಲ್ಪಸಂಖ್ಯಾತರು ಇದ್ದಾರೆ, ಸುಮಾರು ಜನಕ್ಕೆ ಕೆಲಸ ಕಾರ್ಯ ಏನೇನೋ ಸಮಸ್ಯೆ ಇದೆ. ಇಂಥ ಜಾಗ ನೀವು ಆಯ್ಕೆ ಮಾಡಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಾ. ನಮ್ಮಿಬ್ರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಕ್ಕೆ इच्छे पड़ती। मैं आप लोगों का भी मशकूर और शुक्रगुजार हूँ। आप लोग आ रही हैं सीख रही, मेरी जगह के बड़ा सीख रही, मेरे वास्ते क्या भी ये नहीं है। आप लोग सीखो, आपका कुछ फ़ायदा होगा। हो सकता है कोई भी मेरी बहन मेरे वास्ते दुआ करी तो मेरी आखिरत बन जाएगी। मैं इसी के साथ अपनी बात को ख़त्म करता हूँ। अरे ನೀವು